ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಲಿಂಫೋಪಾಯಸಿಸ್ ಬಗ್ಗೆ ಹೇಳೋಣ ಅಂತ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗೆ ಲೈಕ್ ಮಾಡದೇ ಇರೋರು ಫಸ್ಟ್ ಲೈಕ್ ಮಾಡಿಬಿಡಿ. ಈಗ ಲಿಂಫೋಸೈಟಲ್ಲಿ ನಮಗೆ 2 ಟೈಪ್ಸ್ ಆಫ್ ಲಿಂಫೋಸೈಟ್ಸ್ ಬರುತ್ತೆ. ಟಿ ಲಿಂಫೋಸೈಟ್ ಮತ್ತು ಬಿ ಲಿಂಫೋಸೈಟ್. ಅದರಲ್ಲಿ ಟಿ ಸೆಲ್ ಮತ್ತು ಬಿ ಸೆಲ್. ಅದು ಟಿ ಸೆಲ್ ಅಂದರೆ ಲಿಂಫೋಕೈನೇಸ್, ಟಿ ಕೆ ಆರ್ ಸಿ ಟಿ ಎಲ್, ಟಿ ಹೆಚ್ ಟಿ ಎಸ್, ಡಿ ಹೆಚ್ ಟಿ ಎಲ್ ರೆಸ್ಪಾಂಡ್ ಥ್ರೂ ಪ್ರೊಡಕ್ಷನ್ ಆಫ್ ಕೀಮೋಟ್ಯಾಕ್ಟಿಕ್ ಲಿಂಫೋಕೈನೇಸ್. ಅದರ್ಸ್ ಸಿ ಎಸ್ ಎಫ್ ಅದರ್ಸ್ ಇಲ್ಲಿದ್ದಾವೆ ನೋಡಿ. ಮತ್ತು ಬಿ ಸೆಲಲ್ಲಿ ಆ್ಯಂಟಿಬಾಡೀಸ್ ಬರ್ತವೆ. ಲಿಂಫೋಕೈನೆಟಿಕ್ಸ್ ಅಂತ ನೆಕ್ಸ್ಟ್ ಬರುತ್ತೆ. ಇಟ್ ಈಸ್ ದ ಪ್ರಾಸೆಸ್ ಆಫ್ ದಿ ಲಿಂಫೋಸೈಟ್ ಮೆಚುರೇಷನ್ ಆಗುವಂಥ ಪ್ರಾಸೆಸ್. ಮಲ್ಟಿಪ್ಲಿಕೇಶನ್, ಸ್ಟೋರೇಜ್ ಆ್ಯಂಡ್ ಮೈಗ್ರೇಷನ್ ಟು ಟಿಶ್ಯೂಸ್. ಅದೇನಾಗುತ್ತೆ, ಟಿಶ್ಯೂಸ್ಗೆ ಮೈಗ್ರೇಷನ್ ಆಗೋದು, ಇನ್ಕ್ಲೂಡಿಂಗ್ ಸೈಟ್ಸ್ ಆಫ್ ಇನ್ಫೆಕ್ಷನ್ ಆರ್ ಸೆಲ್ ಡ್ಯಾಮೇಜ್. ಸೈಟ್ ಆಫ್ ಇನ್ಫೆಕ್ಷನ್ ಮತ್ತು ಸೆಲ್ ಡ್ಯಾಮೇಜ್ ಆಗುವಂಥದ್ದು. ಇದಿಷ್ಟು ಬಂದ್ಬಿಟ್ಟು ಈ ಪ್ರಾಸೆಸ್ನ ಏನಂತ ಕರಿತೀವಿ, ಲಿಂಫೋಕೈನೆಟಿಕ್ಸ್ ಅಂತ ಕರಿತೀವಿ. ಲಿಂಫೋಕೈನೆಟಿಕ್ಸಲ್ಲಿ ಏನಾಗುತ್ತೆ, ಲಿಂಫೋಕೈನೆಟಿಕ್ ಮೈಟೋಸಿಸ್ ಮತ್ತು ಮಲ್ಟಿಪ್ಲಿಕೇಶನ್ ಅಂತ ಆಗುತ್ತೆ. ಮತ್ತು ಅದರ ಲೈಫ್ ಸ್ಪ್ಯಾನ್ ಕೂಡ ಇರುತ್ತೆ. ಮೈಟೋಸಿಸ್ ಮತ್ತು ಮಲ್ಟಿಪ್ಲಿಕೇಶನ್ ಆಗಬೇಕಾದ್ರೆ ರೇಡಿಯೋ ಐಸೋಟೋಪಿಕ್ ಲೇಬಲಿಂಗ್, ಯೂಸ್ ಆಫ್ ಸೆಲ್ ಡಿವಿಷನ್. ಈ ರೇಡಿಯೋ ಐಸೋಟೋಪಿಕ್ ಲೇಬಲಿಂಗ್ ಏನಾಗುತ್ತಪ್ಪ ಅಂದರೆ ಸೆಲ್ ಡಿವಿಷನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಕೈನೆಟಿಕ್ಸ್ ಆ್ಯಂಡ್ ಲೈಫ್ ಸ್ಪ್ಯಾನ್ ಆ್ಯಂಡ್ ಆಫ್ ಲಿಂಫೋಸೈಟ್ಸ್. Pre-B cells are rapidly dividing within 30 to 36 hours to express a B cells ಸ್ಪೆಸಿಫಿಕ್ ಆ್ಯಂಟಿಜನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರದ್ದು ಡಿವೈಡ್ ಆಗುತ್ತೆ. ಇನ್ ಪೆರಿಫೆರಲ್ ಸ್ಮಿಯಲ್, ದಿಸ್ ಈಸ್ ದಿ ಸರ್ಕ್ಯುಲೇಟಿಂಗ್ ಲಿಂಫೋಸೈಟ್ ದಟ್ ಇಸ್ ಲ್ಯಾಕ್ ಟಿ ಅಥವಾ ಬಿ ಸೆಲ್ನ ಲ್ಯಾಕ್ ಆಗುತ್ತೆ ಪೆರಿಫೆರಲ್ ಸ್ಮಿಯರಲ್ಲಿ. ಈಗ ಲೈಫ್ ಸ್ಪ್ಯಾನ್ ನೋಡೋದಾದರೆ ಮೆಜಾರಿಟಿ 78 to 89% ಹ್ಯಾಸ್ 4 years ಲೈಫ್ ಸ್ಪ್ಯಾನ್ ಇರುತ್ತೆ. ಬಟ್ ಸಮ್ ಕ್ಯಾನ್ ಲೀವ್ ಆ್ಯಸ್ ಲಾಂಗ್ ಆ್ಯಸ್ 10 to 20 yearsವರೆಗೂ ಸ್ವಲ್ಪ ಲೀವ್ ಆಗುತ್ತೆ. ಅಬೌಟ್ 11 to 22% ಆಫ್ ಲಿಂಫೋಸೈಟ್ಸ್ ಆರ್ ಶಾರ್ಟ್ ಲೈಫ್. 11 22 ಬಂದುಬಿಟ್ಟು ಲಾಸ್ಟ್ 3 to 4 ಡೇಸಲ್ಲಿ ಲಾಸ್ಟ್ ಆಗಿಬಿಡುತ್ತೆ. ಇದು ಲೈಫ್ ಸ್ಪ್ಯಾನ್ ಆಯಿತು. ಲಿಂಫೋಸೈಟ್ ಲೈಫ್ ಸ್ಪ್ಯಾನ್ ಅದ್ರ ಜೊತೆಗೆ ಸರ್ಕ್ಯುಲೇಷನ್ ಯಾವ ಥರ ಆಗುತ್ತೆ, ವೆನ್ ಅನ್ಇಂಪೆಡೆಡ್ they are generally moves in a characteristic manner. The nucleus is displaced forward by an elongated tail of cytoplasm. Uropod is the most adherent part of the cell. How to basic patterns of circulation ಯಾವ ಥರ ಆಗುತ್ತಪ್ಪ ಅಂದರೆ, recirculation of the mature differentiated lymphocyte continually moving from one area or lymphocytic system into another. Immature lymphocytes will travel from the BM to thymus and from there to the peripheral and eventually to lymphoid tissues that will migrate to thymus again via lymphatic vessels, which is the long-lived lymphocytes. They make up most of the recirculating pool. However, it is through the T lymphocytes has its own pathway. ಅದಕ್ಕೆ ಅದರದೇ ಪಾತ್ವೇ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದರೆ, ಇಮ್ಮೆಚ್ಯೂರ್ ಲಿಂಫೋಸೈಟ್ಸ್ ಬಂದು ಟ್ರಾವೆಲ್ ಮಾಡುತ್ತೆ ಬೋನ್ ಮ್ಯಾರೋಯಿಂದ ಥೈಮಸ್ವರೆಗೂ, ಆ್ಯಂಡ್ ಫ್ರೇಮ್ ಅದರಿಂದ ಪೆರಿಫೆರಲ್ವರೆಗೂ ಅದು ಟ್ರಾವೆಲ್ ಮಾಡುತ್ತೆ. ಅದೇ ಥರನೇ ಲಿಂಫೋಟಿಕ್ ವೆಸಲ್ಸ್ವರೆಗೂ ನಾವು ಹೋಗ್ತವೆ ಅಗೇನ್ ವಿಯಾ. ನೆಕ್ಸ್ಟು ನಾರ್ಮಲ್ ರೆಫರೆನ್ಸ್ ರೇಂಜ್ ಬಂದುಬಿಟ್ಟು ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 5% ಆಫ್ ದಿ ಟೋಟಲ್ ಬಾಡಿ ಲಿಂಫೋಸೈಟ್ಸ್. ಮಾಸ್ ಇಸ್ ಪ್ರೆಸೆಂಟ್ ಇನ್ ದಿ ಸರ್ಕ್ಯುಲೇಟಿಂಗ್ ಬ್ಲಡ್ಡಲ್ಲಿ ಅದ್ರ ಮಾಸ ಪ್ರೆಸೆಂಟ್ ಇರುತ್ತೆ. 60 to 80% ಆಫ್ ದಿ ಬ್ಲಡ್ ಲಿಂಫೋಸೈಟ್ ಪೂಲ್ ಇನ್ ಅಡಲ್ಟ್ಸ್ ಇಸ್ ಕಂಪೋಸ್ಡ್ ಆಫ್ ಟಿ ಲಿಂಫೋಸೈಟ್ಸ್ ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ 20% ಇಸ್ ಕಂಪೋಸ್ಡ್ ಆಫ್ ಬಿ ಲಿಂಫೋಸೈಟ್ಸ್ ಅಡಲ್ಟ್ಸಲ್ಲಿ. ಲಿಂಫೋಸೈಟ್ಸ್ ರೆಪ್ರೆಸೆಂಟ್ 31% ಆಫ್ ದಿ ಟೋಟಲ್ ಲ್ಯೂಕೋಸೈಟ್ಸ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ ಅಟ್ ಬರ್ತಲ್ಲಿ. ವಿತಿನ್ ಅ ಫ್ಯೂ ಡೇಸ್ ಆಫ್ ಬರ್ತ್ ಆದಮೇಲೆ ಲಿಂಫೋಸೈಟ್ಸ್ ಆರ್ ದಿ ಡಾಮಿನೆಂಟ್ ಟೈಪ್ ಆಫ್ ಲ್ಯೂಕೋಸೈಟ್. ಅದು ಡಾಮಿನೇಟ್ ಆಗಿಬಿಡುತ್ತೆ ಲ್ಯೂಕೋಸೈಟಲ್ಲಿ ಇನ್ ಸರ್ಕ್ಯುಲೇಷನ್. ಮೋಸ್ಟ್ ಆಫ್ ದಿ ಸೆಲ್ಸ್ ಆರ್ ಟಿ ಲಿಂಫೋಸೈಟ್ಸ್ ಜಾಸ್ತಿ ಇರ್ತವೆ. In adults, lymphocytes represent approximately 34% of total circulation of leukocytes. ನಾವು ಅಪ್ರಾಕ್ಸಿಮೇಟಾಗಿ ರೆಪ್ರೆಸೆಂಟ್ ಮಾಡ್ತವೆ. ಎಷ್ಟು? 34%, ಆರ್ 2.5 into 10 to the power of 9 per liter ಅಂತಾವು ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇದಿಷ್ಟು ನಾರ್ಮಲ್ ರೇಂಜ್ ಆಗಿತ್ತು ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.